ಕ್ಯಾನ್ಸರ್ ಕಾರಕ ಅಂಶಗಳು ಅಂದ್ರೆ ಇಡ್ಲಿ ತಯಾರಿಕಾ ವಿಧಾನದಲ್ಲಿ ಕ್ಯಾನ್ಸರ್ ಕಾರಕ ಅಂಶಗಳು ಪತ್ತೆ ಆಗಿರ್ತಕ್ಕಂಥದ್ದು. ಹೋಟೆಲಿನ ಇಡ್ಲಿಯಲ್ಲಿ, ಹೋಟೆಲಲ್ಲಿ ತಯಾರು ಮಾಡುವ ಇಡ್ಲಿಯಲ್ಲಿ ಕ್ಯಾನ್ಸರ್ ಕಾರಕ ಅಂಶಗಳು ಪತ್ತೆಯಾಗಿರೋದನ್ನ ರಿಪಬ್ಲಿಕ್ ಕನ್ನಡ ವರದಿ ಮಾಡಿತ್ತು. ಆ ಬಳಿಕ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡಿದೆ. ಇಲ್ಲಿ ಸಮಸ್ಯೆ ಏನು ಅಂದ್ರೆ ಇಡ್ಲಿ ಹಿಟ್ಟಿನ ಸಮಸ್ಯೆ ಅಲ್ಲ, ಬದಲಾಗಿ ಆ ಇಡ್ಲಿ ತಯಾರಿಕೆ ವೇಳೆ ಪ್ಲಾಸ್ಟಿಕ್ ಕವರ್ ಬಳಕೆ ಮಾಡ್ತಾರೆ. ಬಟ್ಟೆಯ ಬದಲಾಗಿ ಪ್ಲಾಸ್ಟಿಕ್ ಕವರ್ ಬಳಕೆ ಮಾಡ್ತಾರೆ. ಅದನ್ನ ರಿಪಬ್ಲಿಕ್ ಕನ್ನಡ ವರದಿ ಮಾಡಿತ್ತು. ಈಗ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರ ಗಮನಕ್ಕೂ ಕೂಡ ತಂದಾಗಿದೆ. ಬಾಣಂತಿಯರು, ಗರ್ಭಿಣಿಯರ ಮೇಲೂ ಕೂಡ ಇದು ಪರಿಣಾಮ ಬೀರುತ್ತೆ. 4 ಸ್ಯಾಂಪಲ್ಗಳು ಅನ್ಸೇಫ್ ಅಂತ ಬಂದಿದೆ ಸರ್. ಯಾವ ರೀತಿಯಾಗಿ ಮಾಡಿದ್ದು ಸರ್, ಯಾವಾಗ ಮಾಡಿದ್ದು, ಇನ್ನೂ ಮಾಡ್ತೀರಾ ಮುಂದಿನ ದಿನಗಳಲ್ಲಿ? ನಡೀತಾ ಇದೆ. ನಾಳೆಗೆ ಇನ್ನೂ ಪೂರ್ತಿ ಮಾಹಿತಿಗಳೆಲ್ಲ ಕೊಡ್ತೀನಿ. ನಾಳೆ ಒಂದು ಪತ್ರಿಕಾಗೋಷ್ಠಿ ಕರೀತಾ ಇದ್ದೀನಿ. ಈ ವಿಚಾರ ಬೇರೆ ವಿಷಯಗಳು ಕೂಡ ಇತ್ತು, ಆದರೆ ಇದರ ಬಗ್ಗೆ ನಮ್ಮ ಗಮನಕ್ಕೆ ಬಂದಾಗ ಎಲ್ಲ ರಾಜ್ಯಾದ್ಯಂತ ಎಲ್ಲ ಪರಿಶೀಲನೆ ಮಾಡಕ್ಕೆ ಹೇಳಿದ್ದು. ಎಲ್ಲ ಕಡೆ ಪರೀಕ್ಷೆ ಮಾಡಿ ಈಗ ಸುಮಾರು 251, ಅದಕ್ಕಿಂತ ಹೆಚ್ಚಾಗಿರ್ಬೋದು. ಈಗ ಅದು 251 ಸ್ಯಾಂಪಲ್ಗಳಲ್ಲಿ ಪರೀಕ್ಷೆಗಳಲ್ಲಿ 52 ಅಥವಾ 54 ಅದರಲ್ಲಿ ಈ ಪ್ಲಾಸ್ಟಿಕ್ ಅನ್ನು ಉಪಯೋಗಿಸಿಕೊಂಡು ಅದನ್ನು ಉಗಿಸುವಂತ, ಅಂದ್ರೆ ಅದನ್ನ ಬೇಯಿಸುವಂತ ಕೆಲಸ ಮಾಡ್ತಾರೆ ಇಡ್ಲಿಗೆ. ಅದು ಹಿಂದೆ ಎಲ್ಲ ಬಟ್ಟೆ, ಈ ಕಾಟನ್ ಹತ್ತಿ ಬಟ್ಟೆಯಲ್ಲಿ ಮಾಡೋರು ಅಥವಾ ಬಾಳೆ ಎಲೆಯಲ್ಲಿ ಮಾಡೋರು. ಈಗ ಅದು ಬಿಟ್ಟು ಪ್ಲಾಸ್ಟಿಕ್ ಉಪಯೋಗಿಸ್ತಕ್ಕಂಥದ್ದು ಅದು ಹಾನಿಕಾರಿ. ಯಾಕೆ ಪ್ಲಾಸ್ಟಿಕ್ ಆಹಾರದ ಜೊತೆ ಈ ತರ ಮಿಶ್ರಣ ಆಗಬಾರ್ದು. ಪ್ಲಾಸ್ಟಿಕ್ ಅಲ್ಲಿ ಅನೇಕ ಒಂದು ಕ್ಯಾನ್ಸರ್ ಬರ್ತಕ್ಕಂಥ ಅಂಶಗಳು ಇರುವಂತ ಒಂದು ಪದಾರ್ಥ, ಅದು ಆಹಾರ ಸೇವನೆಯಲ್ಲಿ ಬರಲೇಬಾರದು. ಅದನ್ನ ಇವ್ರು ಮಾಡ್ತಾ ಇರೋದು ಸರಿ ಇಲ್ಲ ಅಂತ ನಮ್ಮ ಗಮನಕ್ಕೆ ಬಂದು ಎಲ್ಲ ಕ್ರಮಗಳು ತಗೊಂಡಿದ್ದೀವಿ. ಇನ್ನು ಮುಂದೆ ಕ್ರಮಗಳು ತಗೊಳ್ತೀವಿ ಮತ್ತು ಅವ್ರಿಗೆ ಎಜುಕೇಟ್ ಮಾಡ್ತಾ ಇದೀವಿ. ಯಾಕಂದ್ರೆ ಅವ್ರಿಗೆ ಅನೇಕ ಜನ ಗೊತ್ತಿಲ್ಲದೇನೆ ಸುಲಭ ಅಂತೇಳಿ ಮಾಡ್ತಾರೆ, ಆದ್ರೆ ಅದರಿಂದ ಆಗುವಂತ ಏನು ತೊಂದರೆ ಅವ್ರಿಗೂ ಕೂಡ ಗೊತ್ತಿಲ್ಲ. ಯಾರು ತಯಾರು ಮಾಡ್ತಾರಲ್ಲ ಇಡ್ಲಿ ತಯಾರಿಕರು, ಅವ್ರಿಗೂ ಕೂಡ ಸರಿಯಾಗಿ ಗೊತ್ತಿಲ್ಲ. ಅದಕ್ಕೆ ನಾವು ಅವ್ರನ್ನೂ ಎಜುಕೇಟ್ ಮಾಡಿ ಜನರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸಿ ಮತ್ತು ಇಂಥವ್ರ ಮೇಲೆಲ್ಲ ಈಗ ಫೈನ್ಗಳೆಲ್ಲ ಹಾಕಿದೀವಿ. ಮುಂದೆ ಇನ್ನೂ ಇದರ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದೀವಿ. ಹೋಟೆಲ್ ಮಾಲೀಕರ ಜೊತೆ ಏನಾದರೂ ಸಭೆ ಮಾಡುವಂತದ್ದು, ಮಾತುಕತೆ ಮಾಡುವಂತದ್ದು, ಜೊತೆಗೆ ಬ್ಯಾನ್ ಮಾಡುವಂತದ್ದು ಏನಾದರೂ ಬರುತ್ತೆ? ಬ್ಯಾನ್ ಅಂದ್ರೆ ಪ್ಲಾಸ್ಟಿಕ್ ಯೂಸ್ ಮಾಡಲೇಬಾರದು. ಬ್ಯಾನ್ ಪ್ರಶ್ನೆ ಬರೋದಿಲ್ಲ, ಯಾಕಂದ್ರೆ ಅದು ಉಪಯೋಗ ಮಾಡುವಂತದ್ದೇ ಅಲ್ಲ ಈ ಆಹಾರದ ಒಂದು ಅಡುಗೆ ಮಾಡುವ ವಿಚಾರದಲ್ಲಿ. ಅದರಿಂದ ಅವರ ಇದನ್ನ ನಾವು ಎಲ್ಲರ ಜೊತೆನೂ ಕೂಡ ಖಂಡಿತ ಮಾತುಕತೆ ನಿರಂತರವಾಗಿ ನಮ್ಮ ಆಹಾರ ಸುರಕ್ಷತೆ ಇಲಾಖೆಯವರು ಮಾಡ್ತಾ ಇರ್ತಾರೆ. ಇದೆಲ್ಲ ಮಾಡುವ ಮುಖಾಂತರ ಜನರಲ್ಲಿ ಇದನ್ನ ಒಂದು ಈ ವಿಷಯದ ಬಗ್ಗೆ ತಿಳುವಳಿಕೆ ಬರಲಿ, ಗೊತ್ತಾಗ್ಲಿ. ಈಗ ಹಸಿರು ಬಟಾಣಿಗಳು ಕೂಡ ಸುಮಾರು 7-8 ಪ್ರಕರಣಗಳಲ್ಲಿ ಅದು ಏನು ಈ ಆರ್ಟಿಫಿಷಿಯಲ್ ಏನ್ ಕಲರ್ ಇದೆ ಅದನ್ನ ಬಳಕೆ ಮಾಡತಕ್ಕಂಥದ್ದು ಕೂಡ ನಮ್ಗೆ ಕಂಡು ಬಂದಿದೆ. ಅದು ಏನು ಬ್ಯಾನ್ ಆಗಿರುವಂತಹ ಕೆಮಿಕಲ್ಸ್ ಅನ್ನು ಉಪಯೋಗ ಮಾಡಿದ್ದಾರೆ. ಆದ್ರಿಂದ ಈ ತರ ಆಹಾರದಲ್ಲಿ ನೋಡೋದಕ್ಕೆ ಇನ್ನೂ ಹಸಿರಾಗಿ ಕಾಣಲಿ ಅಂತ ಹೇಳಿ ಅದನ್ನ ಉಪಯೋಗ ಮಾಡುವಂತದ್ದು ಆಗಬಾರ್ದು. ಅಂತವ್ರ ಮೇಲೆ ಕೂಡ ಕ್ರಮ ತಗೊಳ್ತಾ ಇದೀವಿ. ಆದ್ರೆ ಇದು ಒಟ್ಟಾರೆ ಸಮಾಜದಲ್ಲಿ ಎಲ್ರಿಗೂ ಕೂಡ ಇದ್ರ ಬಗ್ಗೆ ಗೊತ್ತಾಗಬೇಕು, ಅರಿವು ಮೂಡಿಸಬೇಕು ಮತ್ತು ನಮ್ಮ ಇಲಾಖೆಯಿಂದನೂ ಕೂಡ ಏನೇನು ಕಾನೂನಾತ್ಮಕ ಕ್ರಮಗಳನ್ನು ಕೂಡ ತಗೊಳ್ತಕ್ಕಂಥದಕ್ಕೆ ಚುರುಕಾಗಿ ಕೂಡ ಕೆಲಸ ಮಾಡಿಸ್ತಾ ಇದೀವಿ. ದಿನೇಶ್ ಗುಂಡೂರಾವ್ ಅವರ ಮಾತು. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ದೀಪ್ತಿ ತೋಡ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇಡ್ಲಿಯಲ್ಲಿ ಕ್ಯಾನ್ಸರ್ ಕಾರಕ ಅಂಶಗಳು ಅಂದ್ರೆ ಇಡ್ಲಿ ತಯಾರಿಕಾ ವಿಧಾನದಲ್ಲಿ ಕ್ಯಾನ್ಸರ್ ಕಾರಕ ಅಂಶಗಳು ಪತ್ತೆ ಆಗಿರ್ತಕ್ಕಂಥದ್ದು. ಹೋಟೆಲಿನ ಇಡ್ಲಿಯಲ್ಲಿ, ಹೋಟೆಲಲ್ಲಿ ತಯಾರು ಮಾಡುವ ಇಡ್ಲಿಯಲ್ಲಿ ಕ್ಯಾನ್ಸರ್ ಕಾರಕ ಅಂಶಗಳು ಪತ್ತೆಯಾಗಿರೋದನ್ನ ರಿಪಬ್ಲಿಕ್ ಕನ್ನಡ ವರದಿ ಮಾಡಿತ್ತು. ಆ ಬಳಿಕ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡಿದೆ. ಇಲ್ಲಿ ಸಮಸ್ಯೆ ಏನು ಅಂದ್ರೆ ಇಡ್ಲಿ ಹಿಟ್ಟಿನ ಸಮಸ್ಯೆ ಅಲ್ಲ, ಬದಲಾಗಿ ಆ ಇಡ್ಲಿ ತಯಾರಿಕೆ ವೇಳೆ ಪ್ಲಾಸ್ಟಿಕ್ ಕವರ್ ಬಳಕೆ ಮಾಡ್ತಾರೆ. ಬಟ್ಟೆಯ ಬದಲಾಗಿ ಪ್ಲಾಸ್ಟಿಕ್ ಕವರ್ ಬಳಕೆ ಮಾಡ್ತಾರೆ. ಅದನ್ನ ರಿಪಬ್ಲಿಕ್ ಕನ್ನಡ ವರದಿ ಮಾಡಿತ್ತು. ಈಗ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರ ಗಮನಕ್ಕೂ ಕೂಡ ತಂದಾಗಿದೆ. ಬಾಣಂತಿಯರು, ಗರ್ಭಿಣಿಯರ ಮೇಲೂ ಕೂಡ ಇದು ಪರಿಣಾಮ ಬೀರುತ್ತೆ. 4 ಸ್ಯಾಂಪಲ್ಗಳು ಅನ್ಸೇಫ್ ಅಂತ ಬಂದಿದೆ ಸರ್. ಯಾವ ರೀತಿಯಾಗಿ ಮಾಡಿದ್ದು ಸರ್, ಯಾವಾಗ ಮಾಡಿದ್ದು, ಇನ್ನೂ ಮಾಡ್ತೀರಾ ಮುಂದಿನ ದಿನಗಳಲ್ಲಿ? ನಡೀತಾ ಇದೆ. ನಾಳೆಗೆ ಇನ್ನೂ ಪೂರ್ತಿ ಮಾಹಿತಿಗಳೆಲ್ಲ ಕೊಡ್ತೀನಿ. ನಾಳೆ ಒಂದು ಪತ್ರಿಕಾಗೋಷ್ಠಿ ಕರೀತಾ ಇದ್ದೀನಿ. ಈ ವಿಚಾರ ಬೇರೆ ವಿಷಯಗಳು ಕೂಡ ಇತ್ತು, ಆದರೆ ಇದರ ಬಗ್ಗೆ ನಮ್ಮ ಗಮನಕ್ಕೆ ಬಂದಾಗ ಎಲ್ಲ ರಾಜ್ಯಾದ್ಯಂತ ಎಲ್ಲ ಪರಿಶೀಲನೆ ಮಾಡಕ್ಕೆ ಹೇಳಿದ್ದು. ಎಲ್ಲ ಕಡೆ ಪರೀಕ್ಷೆ ಮಾಡಿ ಈಗ ಸುಮಾರು 251, ಅದಕ್ಕಿಂತ ಹೆಚ್ಚಾಗಿರ್ಬೋದು. ಈಗ ಅದು 251 ಸ್ಯಾಂಪಲ್ಗಳಲ್ಲಿ ಪರೀಕ್ಷೆಗಳಲ್ಲಿ 52 ಅಥವಾ 54 ಅದರಲ್ಲಿ ಈ ಪ್ಲಾಸ್ಟಿಕ್ ಅನ್ನು ಉಪಯೋಗಿಸಿಕೊಂಡು ಅದನ್ನು ಉಗಿಸುವಂತ, ಅಂದ್ರೆ ಅದನ್ನ ಬೇಯಿಸುವಂತ ಕೆಲಸ ಮಾಡ್ತಾರೆ ಇಡ್ಲಿಗೆ. ಅದು ಹಿಂದೆ ಎಲ್ಲ ಬಟ್ಟೆ, ಈ ಕಾಟನ್ ಹತ್ತಿ ಬಟ್ಟೆಯಲ್ಲಿ ಮಾಡೋರು ಅಥವಾ ಬಾಳೆ ಎಲೆಯಲ್ಲಿ ಮಾಡೋರು. ಈಗ ಅದು ಬಿಟ್ಟು ಪ್ಲಾಸ್ಟಿಕ್ ಉಪಯೋಗಿಸ್ತಕ್ಕಂಥದ್ದು ಅದು ಹಾನಿಕಾರಿ. ಯಾಕೆ ಪ್ಲಾಸ್ಟಿಕ್ ಆಹಾರದ ಜೊತೆ ಈ ತರ ಮಿಶ್ರಣ ಆಗಬಾರ್ದು. ಪ್ಲಾಸ್ಟಿಕ್ ಅಲ್ಲಿ ಅನೇಕ
ಒಂದು ಕ್ಯಾನ್ಸರ್ ಬರ್ತಕ್ಕಂಥ ಅಂಶಗಳು ಇರುವಂತ ಒಂದು ಪದಾರ್ಥ, ಅದು ಆಹಾರ ಸೇವನೆಯಲ್ಲಿ ಬರಲೇಬಾರದು. ಅದನ್ನ ಇವ್ರು ಮಾಡ್ತಾ ಇರೋದು ಸರಿ ಇಲ್ಲ ಅಂತ ನಮ್ಮ ಗಮನಕ್ಕೆ ಬಂದು ಎಲ್ಲ ಕ್ರಮಗಳು ತಗೊಂಡಿದ್ದೀವಿ. ಇನ್ನು ಮುಂದೆ ಕ್ರಮಗಳು ತಗೊಳ್ತೀವಿ ಮತ್ತು ಅವ್ರಿಗೆ ಎಜುಕೇಟ್ ಮಾಡ್ತಾ ಇದೀವಿ. ಯಾಕಂದ್ರೆ ಅವ್ರಿಗೆ ಅನೇಕ ಜನ ಗೊತ್ತಿಲ್ಲದೇನೆ ಸುಲಭ ಅಂತೇಳಿ ಮಾಡ್ತಾರೆ, ಆದ್ರೆ ಅದರಿಂದ ಆಗುವಂತ ಏನು ತೊಂದರೆ ಅವ್ರಿಗೂ ಕೂಡ ಗೊತ್ತಿಲ್ಲ. ಯಾರು ತಯಾರು ಮಾಡ್ತಾರಲ್ಲ ಇಡ್ಲಿ ತಯಾರಿಕರು, ಅವ್ರಿಗೂ ಕೂಡ ಸರಿಯಾಗಿ ಗೊತ್ತಿಲ್ಲ. ಅದಕ್ಕೆ ನಾವು ಅವ್ರನ್ನು ಎಜುಕೇಟ್ ಮಾಡಿ ಜನರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸಿ ಮತ್ತು ಇಂಥವ್ರ ಮೇಲೆಲ್ಲ ಈಗ ಫೈನ್ಗಳೆಲ್ಲ ಹಾಕಿದೀವಿ. ಮುಂದೆ ಇನ್ನೂ ಇದರ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಹೋಟೆಲ್ ಮಾಲೀಕರ ಜೊತೆ ಏನಾದ್ರು ಸಭೆ ಮಾಡುವಂತದ್ದು, ಮಾತುಕತೆ ಮಾಡುವಂತದ್ದು, ಜೊತೆಗೆ ಬ್ಯಾನ್ ಮಾಡುವಂತದ್ದು ಏನಾದ್ರು ಬರುತ್ತೆ? ಬ್ಯಾನ್ ಅಂದ್ರೆ ಪ್ಲಾಸ್ಟಿಕ್ ಯೂಸ್ ಮಾಡಲೇಬಾರದು, ಬ್ಯಾನ್ ಪ್ರಶ್ನೆ ಬರೋದಿಲ್ಲ. ಯಾಕಂದ್ರೆ ಅದು ಉಪಯೋಗ ಮಾಡುವಂತದ್ದೇ ಅಲ್ಲ ಈ ಆಹಾರದ ಒಂದು ಅಡುಗೆ ಮಾಡುವ ವಿಚಾರದಲ್ಲಿ. ಅದರಿಂದ ಇದನ್ನ ನಾವು ಎಲ್ಲರ ಜೊತೆನೂ ಕೂಡ ಖಂಡಿತ ಮಾತುಕತೆ ನಿರಂತರವಾಗಿ ನಮ್ಮ ಆಹಾರ ಸುರಕ್ಷತೆ ಇಲಾಖೆಯವರು ಮಾಡ್ತಾ ಇರ್ತಾರೆ. ಇದೆಲ್ಲ ಮಾಡುವ ಮುಖಾಂತರ ಜನರಲ್ಲಿ ಇದನ್ನ ಒಂದು ಈ ವಿಷಯದ ಬಗ್ಗೆ ತಿಳುವಳಿಕೆ ಬರಲಿ, ಗೊತ್ತಾಗ್ಲಿ. ಈಗ ಹಸಿರು ಬಟಾಣಿಗಳು ಕೂಡ ಸುಮಾರು 7-8 ಪ್ರಕರಣಗಳಲ್ಲಿ ಅದು ಏನು ಈ ಆರ್ಟಿಫಿಷಿಯಲ್ ಏನ್ ಕಲರ್ ಇದೆ ಅದನ್ನ ಬಳಕೆ ಮಾಡತಕ್ಕಂಥದ್ದು ಕೂಡ ನಮ್ಗೆ ಕಂಡು ಬಂದಿದೆ. ಅದು ಏನು ಬ್ಯಾನ್ ಆಗಿರುವಂತಹ ಕೆಮಿಕಲ್ಸ್ ಅನ್ನು ಉಪಯೋಗ ಮಾಡಿದ್ದಾರೆ. ಆದ್ರಿಂದ ಈ ತರ ಆಹಾರದಲ್ಲಿ ನೋಡೋದಕ್ಕೆ ಇನ್ನೂ ಹಸಿರಾಗಿ ಕಾಣಲಿ ಅಂತ ಹೇಳಿ ಅದನ್ನ ಉಪಯೋಗ ಮಾಡುವಂತದ್ದು ಆಗಬಾರ್ದು. ಅಂತವ್ರ ಮೇಲೆ ಕೂಡ ಕ್ರಮ ತಗೊಳ್ತಾ ಇದೀವಿ. ಆದ್ರೆ ಇದು ಒಟ್ಟಾರೆ ಸಮಾಜದಲ್ಲಿ ಎಲ್ರಿಗೂ ಕೂಡ ಇದ್ರ ಬಗ್ಗೆ ಗೊತ್ತಾಗಬೇಕು, ಅರಿವು ಮೂಡಿಸಬೇಕು ಮತ್ತು ನಮ್ಮ ಇಲಾಖೆಯಿಂದನೂ ಕೂಡ ಏನೇನು ಕಾನೂನಾತ್ಮಕ ಕ್ರಮಗಳನ್ನು ಕೂಡ ತಗೊಳ್ತಕ್ಕಂಥದಕ್ಕೆ ಚುರುಕಾಗಿ ಕೂಡ ಕೆಲಸ ಮಾಡಿಸ್ತಾ ಇದೀವಿ. ಇಷ್ಟು ದಿನೇಶ್ ಗುಂಡೂರಾವ್ ಅವರ ಮಾತು. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇಡ್ಲಿಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾದ ಹಿನ್ನೆಲೆಯಲ್ಲಿ ಇಡ್ಲಿ ತಯಾರಿಕೆಯಲ್ಲಿ ಪ್ಲಾಸ್ಟಿಕ್ ಬಳಕೆ ಮಾಡಲ್ಲ ಅಂತ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಪಿಸಿ ರಾವ್ ಹೇಳಿಕೆ ಕೊಟ್ಟಿದ್ದಾರೆ. ಹೋಟೆಲ್ಗಳಲ್ಲಿ ನಾನ್ ಸ್ಟಿಕ್ ಪ್ಲೇಟ್ ಬಳಕೆ ಮಾಡ್ತಿದ್ದೇವೆ, ಇಡ್ಲಿ ಮಾಡುವಾಗ ಬಟ್ಟೆ ಬಳಕೆ ಮಾಡಲಾಗತ್ತೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಎಲ್ಲಾ ಹೋಟೆಲ್ಗಳಲ್ಲೂ ಈ ರೂಲ್ಸ್ ಪಾಲನೆ ಆಗ್ತಿದೆ ಅಂತ ಬೆಂಗಳೂರಿನಲ್ಲಿ ಸಂಘದ ಅಧ್ಯಕ್ಷ ಪಿಸಿ ರಾವ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಹಾಗಾದ್ರೆ ರಿಪಬ್ಲಿಕ್ ಕನ್ನಡಕ್ಕೆ ಇಷ್ಟೊಂದು ಮಾಹಿತಿ ಮತ್ತು ದೃಶ್ಯಗಳು ಎಲ್ಲಿಂದ ಲಭ್ಯ ಆದವು ಅಂತ ನಾವು ಕೇಳಬೇಕಾಗುತ್ತೆ. ಎನಿವೆ, ಇನ್ನಾದ್ರೂ ಇದನ್ನ ಬದಲಾವಣೆ ಮಾಡಿಕೊಂಡು ಆ ಪ್ಲಾಸ್ಟಿಕ್ ಶೀಟ್ ಬದಲಿಗೆ ಕಾಟನ್ ಬಟ್ಟೆಯನ್ನೇ ಬಳಸೋದು ಒಳ್ಳೆಯದು ಅನ್ನುವಂಥದ್ದು ರಿಪಬ್ಲಿಕ್ ಕನ್ನಡದ ಧ್ವನಿ. ಬೆಂಗಳೂರು ನಗರದಲ್ಲಿ ಯಾವುದೇ ಹೋಟೆಲ್ನಲ್ಲಿ ಇತ್ತೀಚೆಗೆ ಪ್ಲಾಸ್ಟಿಕ್ ಅನ್ನು ಇಡ್ಲಿ ತಯಾರಿಕೆಯಲ್ಲಿ ಉಪಯೋಗಿಸುವುದಿಲ್ಲ. ಈಗಾಗಲೇ ನಮಗೆ ನಾನ್ ಸ್ಟಿಕ್ ಪ್ಲೇಟ್ಗಳು ಬಂದಿರುತ್ತದೆ ಹಾಗೂ ಕೆಲವೊಂದು ಹೋಟೆಲ್ಗಳಲ್ಲಿ ಬಟ್ಟೆಗಳನ್ನು ಉಪಯೋಗಿಸುತ್ತಿದ್ದಾರೆ. ಬೆಂಗಳೂರು ನಗರದಲ್ಲಿ ಯಾವುದೇ ಹೋಟೆಲ್ನಲ್ಲಿ ಇತ್ತೀಚೆಗೆ ಪ್ಲಾಸ್ಟಿಕ್ ಅನ್ನು ಇಡ್ಲಿ ತಯಾರಿಕೆಯಲ್ಲಿ ಉಪಯೋಗಿಸುವುದಿಲ್ಲ. ಈಗಾಗಲೇ ನಮಗೆ ನಾನ್ ಸ್ಟಿಕ್ ಪ್ಲೇಟ್ಗಳು ಬಂದಿರುತ್ತದೆ